ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈಗಿನ ಕಾಲದಲ್ಲಿ ಮೊಬೈಲ್ ಬಳಕೆ ಹೆಚ್ಚಾಗುತ್ತಾ ಸಾಗಿದಂತೆ ಮಕ್ಕಳು ದೊಡ್ಡವರು ಎನ್ನದೆ ನಾವೆಲ್ಲರೂ ಮೊಬೈಲ್ನಲ್ಲೇ ಕತೆಗಳನ್ನ, ಕವನಗಳನ್ನ ಹಾಗೂ ಯಾರಿಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕು ಅದನ್ನೆಲ್ಲ ಬಹಳ ಸುಲಭವಾಗಿ ಮೊಬೈಲ್ನಿಂದಲೇ ತಿಳಿಯಬಹುದಾಗಿದೆ. ಆದರೆ ಮಕ್ಕಳಿಗೆ ಕತೆ ಹೇಳಿ ಅವರನ್ನ ಮಲಗಿಸಿ ಅದರಲ್ಲೇ ಖುಷಿ ಕಂಡುಕೊಳ್ಳುವ ಅಜ್ಜ ಅಜ್ಜಿಯರು ಇಂದಿಗೂ ಕೂಡ ಇದ್ದಾರೆ. ಹಾಗೆ ಅವರು ಹೇಳಿದ, ಮಕ್ಕಳು ಕೇಳಿದ ಕತೆಗಳೆಲ್ಲ ಸುಮಾರು ಕಾಲ್ಪನಿಕ ಕತೆಗಳೇ ಆಗಿರುತ್ತದೆ. ಹಾಗೆ ಕೇಳಿರುವ ಕತೆಗಳಲ್ಲಿ ಕಾಡುಗಳ ಬಗ್ಗೆ, ಅದರ ರೋಚಕ ರಹಸ್ಯಗಳ ಬಗ್ಗೆ ಕೇಳಿರುತ್ತೇವೆ. ಅಂತಹ ದಟ್ಟ ಕಾಡುಗಳು ನಿಜವಾಗಿಯೂ ಇದೆಯಾ ಎಂಬ ಕುತೂಹಲ ಚಿಕ್ಕವರಿದ್ದಾಗ ಎಲ್ಲರಲ್ಲೂ ಇದ್ದೇ ಇರುತ್ತೆ. ನಿಜವಾಗಿಯೂ ಅಂತಹ ಕಾಡುಗಳು ಇವೆಯೇ ಎಂಬ ಕುತೂಹಲ ಎಲ್ಲರಲ್ಲೂ ಇದ್ದ ಹಾಗೆ ಅಂತಹ ದೊಡ್ಡ ಭಯಂಕರ ಕಾಡು ನಿಮ್ಮ ಕಣ್ಮುಂದೆಯೇ ಬಂದರೆ ಏನ್ ಮಾಡ್ತೀರಿ? ಅಂತಹ ಅರಣ್ಯಗಳು ನಿಜವಾಗಿಯೂ ಇವೆ. ಅದೊಂದು ಭಯಾನಕ ಪ್ರಪಂಚ. ನೀವೆಂದೂ ನೋಡಿರದ ವಿಚಿತ್ರಗಳನ್ನ ಇಲ್ಲಿ ನೀವು ಕಾಣಬಹುದು. ಜಗತ್ತಿನ ಬೇರೆಲ್ಲೂ ದೊರೆಯದ ಔಷಧ ಗಿಡಮೂಲಿಕೆಗಳು ಸಿಗೋದು ಕೂಡ ಇಲ್ಲೇ. ಪ್ರಾಣವನ್ನ ಉಳಿಸುವ ಗಿಡಮೂಲಿಕೆಗಳಲ್ಲದೆ ಪ್ರಾಣವನ್ನ ತೆಗೆಯುವ ಜಂತುಗಳು, ಪಕ್ಷಿಗಳು, ಸಾವಿರಾರು ಭಯಂಕರ ಜೀವರಾಶಿಗಳಿರುವ ದಟ್ಟ ಅರಣ್ಯವದು. ಇಲ್ಲಿಗೆ ಹೋದ್ರೆ ಮತ್ತೆ ಅಲ್ಲಿಂದ ಹೊರಬರೋದು ಒಂದು ಸಾಹಸವೇ ಸರಿ. ಕುತೂಹಲಕ್ಕಾಗಿ ಹೋದವರು ಮತ್ತೆ ವಾಪಸ್ಸಾಗಲು ಹರಸಾಹಸ ಮಾಡಲೇಬೇಕು. ಈ ಭಯಂಕರ ಅರಣ್ಯ ಮತ್ಯಾವುದೂ ಅಲ್ಲ, ಅತಿ ಅದ್ಭುತವಾದ, ವಿಶಾಲವಾದ ಹಾಗೂ ಎಲ್ಲೆಡೆ ಅಂದವಾದ ಹಚ್ಚ ಹಸಿರಿನಿಂದ ಕೂಡಿದ ವಾತಾವರಣ ಹೊಂದಿರುವ ಅರಣ್ಯವೇ ಅಮೆಜಾನ್. ವಿಶ್ವದಲ್ಲೇ ಅತಿ ದೊಡ್ಡದಾದ ಈ ಅಮೆಜಾನ್ ಅರಣ್ಯದ ಬಗ್ಗೆ ತಿಳಿದುಕೊಳ್ಳಲು ಸುಮಾರು ವಿಷಯಗಳಿವೆ. ಇಲ್ಲಿ ಎಷ್ಟು ಬಗೆಯ ವನ್ಯಪ್ರಾಣಿಗಳಿವೆ? ಅಮೆಜಾನ್ ಕಾಡು ಇಷ್ಟೊಂದು ಭಯಾನಕವಾಗಿ ರೂಪುಗೊಳ್ಳಲು ಕಾರಣವಾದರೂ ಏನು? ಇಂತಹ ಅನೇಕ ಪ್ರಕೃತಿದತ್ತ ಕಾಡುಗಳಲ್ಲಿಯೇ ದೊಡ್ಡದಾದ ಕಾಡಾದ ಅಮೆಜಾನ್ ಕಾಡಿನ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಹಚ್ಚ ಹಸಿರಿನ ವಾತಾವರಣ ಇದ್ದ ಕಡೆ ಪ್ರಾಣವಾಯುವು ಇರುತ್ತದೆ. ಜಗತ್ತಿನ ಸಮಸ್ತ ಜೀವರಾಶಿಗಳು ಇರಬೇಕಂದ್ರೆ ಈ ಪ್ರಾಣವಾಯುವೇ ಆಧಾರ. ಅಂತಹ ಪ್ರಾಣವಾಯುವನ್ನ ದೊರಕಿಸುವ ಪ್ರದೇಶವೇ ಈ ಅಮೆಜಾನ್ ಫಾರೆಸ್ಟ್. ವಿಶ್ವದ ಜೀವರಾಶಿಗಳಿಗೆ ಪ್ರತಿಶತ ಸುಮಾರು 20% ಆಮ್ಲಜನಕ ಪೂರೈಕೆಯಾಗುವುದು ಈ ಅಮೆಜಾನ್ನಿಂದಲೇ. ಈ ಅರಣ್ಯದಲ್ಲಿ ಋತುಮಾನಕ್ಕೆ ವ್ಯತಿರಿಕ್ತವಾಗಿ ಅಲ್ಲಿ ದಿನನಿತ್ಯವೂ ಮಳೆಯಾಗುತ್ತದೆ. ಹಾಗಾಗಿ ಇದನ್ನ ಅಮೆಜಾನ್ ರೈನ್ ಫಾರೆಸ್ಟ್ ಅಂತಲೂ ಕರೆಯಲಾಗುತ್ತೆ. ವಿಭಿನ್ನ ಜೀವರಾಶಿಗೆ ಜೀವನಾಡಿಯಂತಿದೆ ಈ ಅಮೆಜಾನ್ ಕಾಡು. ವಿಶ್ವದಲ್ಲೇ ಅತಿ ದೊಡ್ಡದಾದ ಅಮೆಜಾನ್ ಬರೋಬ್ಬರಿ 9 ದೇಶಗಳಲ್ಲಿ ಅಂದ್ರೆ ಬ್ರೆಜಿಲ್, ಬೊಲಾವಿಯಾ, ಪೆರು, ಈಕ್ವಡಾರ್, ಕೊಲಂಬಿಯಾ, ವೆನೆಜುವೆಲಾ, ಗಯಾನಾ, ಸುರಿನೇಮ್ ಹಾಗೂ ಫ್ರೆಂಚ್ ಗಯಾನಾ ಹೀಗೆ 9 ರಾಷ್ಟ್ರಗಳಲ್ಲಿ ಸುಮಾರು 50 ಲಕ್ಷ ಚದರ ಕಿಲೋಮೀಟರ್ಗಿಂತ ಹೆಚ್ಚಿನ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಈ ಅಮೆಜಾನ್ನ 60% ಕಾಡು ಬ್ರೆಜಿಲ್ನಲ್ಲಿಯೇ ಇದೆ. ಇದು ಎಷ್ಟು ದೊಡ್ಡ ಗಾತ್ರದ ಅರಣ್ಯ ಎಂದು ಒಂದೇ ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ. ಆದರೆ ನಮ್ಮ ಭಾರತ ದೇಶದ 2 ಪಟ್ಟು ಜಾಗ ಸೇರಿದ್ರೆ ಅಮೆಜಾನ್ ಆಗುತ್ತದೆ ಎಂದು ಅಂದಾಜಿಸಲಾಗಿದೆ. ಅಂದ್ರೆ ನೀವೇ ಯೋಚಿಸಿ, ಪ್ರಪಂಚದಲ್ಲೇ 7ನೇ ಅತಿ ದೊಡ್ಡ ರಾಷ್ಟ್ರವಾದ ನಮ್ಮ ಭಾರತ ಇರುವಾಗ ಈ ಅಮೆಜಾನ್ ಇನ್ನೆಷ್ಟು ದೊಡ್ಡದಾದ ಅರಣ್ಯವಾಗಿರಬಹುದು. ಹಾಗಾಗಿ ಈ ಕಾಡು ಪ್ರಪಂಚಕ್ಕೆ 20% ಆಮ್ಲಜನಕವನ್ನ ಪೂರೈಸುತ್ತದೆ. ಇದರಿಂದಲೇ ಅಮೆಜಾನ್ ಕಾಡನ್ನ ಲಂಗ್ಸ್ ಆಫ್ ದಿ ಅರ್ತ್ ಅಂದ್ರೆ ಭೂಮಿಯ ಶ್ವಾಸಕೋಶ ಎಂದು ಕರೆಯಲಾಗಿದೆ. ನಮ್ಮ ಕಣ್ಣು ಹಾಯಿಸಿದಷ್ಟು ಹಚ್ಚ ಹಸಿರಿನಿಂದ ಕಂಗೊಳಿಸುವ ವಾತಾವರಣ. ಎಲ್ಲಿ ನೋಡಿದ್ರೂ ನಾವು ನೋಡದೇ ಇರುವಂತಹ ಪ್ರಾಣಿ ಪಕ್ಷಿಗಳು, ಕೀಟಗಳು ಹಾಗೂ ಸುಮಾರು ವಿಸ್ಮಯ ಭರಿತ ಜೀವಿಗಳ ನಿವಾಸವೇ ಆಗಿದೆ ಈ ಅಮೆಜಾನ್ ಫಾರೆಸ್ಟ್. ಅದರ ಒಳಗಿನ ರಸ್ತೆಗಳ ಮೂಲಕ ನಮ್ಮ ಪ್ರಪಂಚದ ಅತಿದೊಡ್ಡ ನಗರಕ್ಕೆ ತಲುಪಬಹುದು. ಅದುವೇ ಇಕ್ವಿಟೋಸ್. ಇದು ಪೆರು ಎಂಬ ದೇಶದಲ್ಲಿದೆ. ಈ ನಗರವು ಅಮೆಜಾನ್ ಡೀಪ್ ಫಾರೆಸ್ಟ್ ನಲ್ಲಿದೆ. ಸುಮಾರು 4 ಲಕ್ಷ ಜನರು ಇಲ್ಲಿ ವಾಸವಾಗಿದ್ದಾರೆ. ಈ ಫಾರೆಸ್ಟ್ ಎಷ್ಟು ದಟ್ಟವಾಗಿ ಹಬ್ಬಿದೆ ಅಂದ್ರೆ ಅಲ್ಲಿರುವ ಮರಗಳಲ್ಲಿನ ಎಲೆಗಳು ಎಷ್ಟು ದಟ್ಟವಾಗಿರುತ್ತೆ ಅಂದ್ರೆ ಅಲ್ಲಿನ ನೆಲದ ಮೇಲೆ 2% ಮಾತ್ರ ಸೂರ್ಯನ ರಶ್ಮಿ ಬೀಳುತ್ತದೆ. ಆದ್ರಿಂದ ಇಲ್ಲಿ ಯಾವಾಗ್ಲೂ ಕಗ್ಗತ್ತಲು ಆವರಿಸಿರುತ್ತೆ. ದಟ್ಟವಾದ ಮರಗಳಿಂದ ಅಲ್ಲಿ ಬೀಳುವ ಮಳೆಯ ನೀರು ಭೂಮಿಯನ್ನ ಸ್ಪರ್ಶಿಸಲು ಕಡಿಮೆ ಅಂದ್ರೂ 10 ನಿಮಿಷ ತೆಗೆದುಕೊಳ್ಳುತ್ತದೆ. ಒಟ್ಟಿನಲ್ಲಿ ಪ್ರಪಂಚದಲ್ಲಿರುವ ಮಳೆ ಬೀಳುವ ಫಾರೆಸ್ಟ್ಗಳಲ್ಲಿ ಅಮೆಜಾನ್ನಲ್ಲಿಯೇ ಅತಿ ಹೆಚ್ಚಿನ ಮಳೆಯಾಗುತ್ತದೆ. ಇನ್ನು ಇಲ್ಲಿ ವಾಸಿಸುವ ಜೀವಿಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ ಇದು ದಟ್ಟವಾದ ಅರಣ್ಯವಾಗಿರೋದ್ರಿಂದ ಪ್ರಪಂಚದಲ್ಲಿಯೇ ಅತ್ಯಂತ ಕುತೂಹಲಕಾರಿ ಹಾಗೂ
ಭಯಂಕರವಾದ ಜೀವಿಗಳು ಇಲ್ಲಿ ವಾಸವಾಗಿವೆ. ಈ ಕಾಡಿನಲ್ಲಿ ವಿವಿಧ ಬಗೆಯ ಸುಮಾರು 40,000 ಗಿಡ ಮರಗಳು, 3,000 ರೀತಿಯ ಮೀನುಗಳು, 4,300 ಜಾತಿಯ ಸಸ್ತನಿಗಳು, 25 ಲಕ್ಷ ಬಗೆಯ ಕೀಟಗಳು, 1,300 ಬಗೆಯ ವಿವಿಧ ಪಕ್ಷಿಗಳು ಹಾಗೂ ಅದೆಷ್ಟೋ ಬಗೆಯ ಕ್ರೂರ ವಿಷಪೂರಿತ ಜೀವಿಗಳು ಇಲ್ಲಿವೆ. ಅವುಗಳಲ್ಲಿ ನಮಗೆ ತಿಳಿದಿರೋದು ಅನಕೊಂಡ, ಜಾಗ್ವಾರ್, ಪೂಮಾ, ಸ್ಪೈಡರ್ ಮಂಕಿ, ಬ್ಲೂ ಪಾಯ್ಸನಸ್ ಮಂಕಿ, ವಿಚಿತ್ರವಾದ ಬುಲೆಟ್ ಆಂಟ್ಸ್, ಬಿಳಿಯಾದ ಮೀನುಗಳು, ಎಲೆಕ್ಟ್ರಿಕಲ್ ವಿಂಗ್ ಮೀನುಗಳು, ಪಿಂಕ್ ರಿವರ್ ಡಾಲ್ಫಿನ್ಸ್, ಇನ್ನು ಅನೇಕ ಬಗೆಯ ಮೀನುಗಳು ಇಲ್ಲಿ ಕಂಡುಬರುತ್ತವೆ. ಇದಲ್ಲದೆ ನಮಗೆ ತಿಳಿಯದೇ ಇರುವ ಅನೇಕ ಭಯಂಕರ ಜೀವಿಗಳು ಕೂಡ ಇಲ್ಲಿ ವಾಸವಾಗಿವೆ. ಅಲ್ಲಿನ ಗಿಡ ಮರಗಳಲ್ಲಿ ಸುಮಾರು 3,000 ವಿವಿಧ ರೀತಿಯ ಹಣ್ಣುಗಳು ನಮಗೆ ಕಾಣಸಿಗುತ್ತವೆ. ಪ್ರಮುಖವಾಗಿ ರಾಯಲ್ ವಿಕ್ಟೋರಿಯಾ ಎಂಬ ವಾಟರ್ ಲಿಲ್ಲಿ ಗಿಡದ ಎಲೆ, ಇವು ಪ್ರಪಂಚದ ಅತಿ ದೊಡ್ಡದಾದ ಎಲೆಗಳು. ಇವು 3 ಮೀಟರ್ನಷ್ಟು ಅಗಲವಿದ್ದು 40 ಕೆಜಿಯಷ್ಟು ತೂಕವನ್ನ ತಡೆದುಕೊಳ್ಳುತ್ತವೆಂದು ಹೇಳಲಾಗಿದೆ. ಅಲ್ಲಿನ ಚಿಟ್ಟೆಗಳು ಅಲ್ಲಿನ ಆಮೆಗಳ ಮೇಲೆ ಕುಳಿತು ಅವುಗಳ ಕಣ್ಣಿನ ನೀರನ್ನ ಕುಡಿದು ಬದುಕುತ್ತವಂತೆ. ಪ್ರಪಂಚದಲ್ಲಿಯೇ ಅತಿ ಜೋರಾಗಿ ಶಬ್ದ ಮಾಡುವ ಪಕ್ಷಿಗಳಾದ ವೈಟ್ ಬೆಲ್ಬರ್ಡ್ ಇಲ್ಲಿಯೇ ಕಾಣಸಿಗುತ್ತೆ. ಇದರ ಕೂಗು ಏನಿಲ್ಲವೆಂದರೂ ಅರ್ಧ ಕಿಲೋಮೀಟರ್ನವರೆಗೂ ಕೇಳಿಸುತ್ತದಂತೆ. ಬಣ್ಣ ಬಣ್ಣದ ಸ್ಕ್ವಾರ್ಲೆಟ್ ಮಾಸ್ಕೋ ಗಿಳಿಗಳು, ಅಟ್ಲಿಜಿನ್ ಪಕ್ಷಿಗಳು, ಅಮೆಜಾನ್ ಕಿಂಗ್ ಫಿಶರ್ಗಳು, ಹೀಗೆ ವಿವಿಧ ಬಗೆಯ ಜೀವಿಗಳು ಇಲ್ಲಿವೆ. ಈ ಕಾಡಿನಲ್ಲಿ ವಿಸ್ಮಯಕಾರಿ ಜೀವಿಗಳು ಮಾತ್ರವಲ್ಲದೆ ಅದೆಷ್ಟೋ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ಉತ್ಪತ್ತಿ ಮಾಡುವ ಮೆಡಿಸಿನ್ಗಳಲ್ಲಿ ಏನಿಲ್ಲವೆಂದರೂ 25% ಈ ಕಾಡಿನಲ್ಲಿ ಬೆಳೆಯುವ ಗಿಡಮೂಲಿಕೆಗಳನ್ನ ಶೇಖರಿಸಿ ತಯಾರಿಸುತ್ತಾರೆ. ಅಲ್ಲಿರುವ 1% ಗಿಡಗಳನ್ನಷ್ಟೇ ಮಾತ್ರ ಸಂಶೋಧಿಸಿ ಮೆಡಿಸಿನ್ಗಳನ್ನ ತಯಾರು ಮಾಡಲಾಗಿದೆ. ಇನ್ನು ಅದೆಷ್ಟು ಬಗೆಯ ಸಸ್ಯಗಳು ಅಲ್ಲಿರಬಹುದು ಅನ್ನೋದನ್ನ ನೀವೇ ಊಹಿಸಿಕೊಳ್ಳಿ. ನಾವು ಸೇವಿಸುವ ಆಹಾರ ಪದಾರ್ಥಗಳಾದ ಕಾಫಿ, ಚಾಕ್ಲೇಟ್, ಅಕ್ಕಿ, ಟೊಮ್ಯಾಟೊ, ಆಲೂಗಡ್ಡೆ, ಮೆಣಸು, ಪೈನಾಪಲ್, ಮುಸುಕಿನ ಜೋಳ ಇಂತಹ ಅದೆಷ್ಟೋ ಆಹಾರ ಪದಾರ್ಥಗಳು ಈ ಕಾಡಿನಲ್ಲಿ ದೊರೆಯುತ್ತವೆ. ಸುಮಾರು 55 ಮಿಲಿಯನ್ ವರ್ಷಗಳಿಂದ ಅಮೆಜಾನ್ ಫಾರೆಸ್ಟ್ ಅಸ್ತಿತ್ವದಲ್ಲಿದೆ. ಸಂಶೋಧನೆಗಳ ಪ್ರಕಾರ 11,200 ವರ್ಷಗಳಿಂದ ಇಲ್ಲಿ ಜನರು ವಾಸಿಸುತ್ತಿದ್ದಾರೆ ಎಂದು ಅಲ್ಲಿನ ಚರಿತ್ರೆ ಹೇಳುತ್ತೆ. ಇಲ್ಲಿ 400ರಿಂದ 500 ಅಡವಿ ಜಾತಿಯ ಮನುಷ್ಯರು ವಾಸ ಮಾಡ್ತಿದ್ದಾರೆ. ಅವರಲ್ಲಿ ಸುಮಾರು ಜನರಿಗೆ ಕಾಡೇ ಸರ್ವಸ್ವ. ಹೊರಗಿನ ಪ್ರದೇಶ ಹೇಗಿದೆ ಎಂಬುದು ಕೂಡ ಅವರಿಗೆ ಗೊತ್ತಿಲ್ಲ. ಇವರಲ್ಲಿ ಕೆಲವರು ಕ್ಯಾನಿಬರ್ಸ್ ಜಾತಿಯವರು ಇದ್ದಾರೆ. ಕ್ಯಾನಿಬರ್ಸ್ ಅಂದರೆ ಈ ಜಾತಿಯವರು ಮನುಷ್ಯರನ್ನೇ ಬಿಡದೆ ತಿಂದು ಹಾಕುತ್ತಾರೆ. ಈ ಕಾಡಿನ ಮಧ್ಯೆ ಹರಿಯುವ ಅಮೆಜಾನ್ ನದಿಯ ಬಗ್ಗೆ ತಿಳಿಬೇಕಾದರೆ ಅಮೆಜಾನ್ ನದಿಯ ಉದ್ದ ಸುಮಾರು 6,500 ಕಿಲೋಮೀಟರ್, ಅಂದರೆ 4,038 ಮೈಲ್ಸ್ ಉದ್ದವಿರುತ್ತದೆ. ಆಫ್ರಿಕಾದಲ್ಲಿರುವ ನೈಲ್ ನದಿಯ ನಂತರ ವಿಶ್ವದ 2ನೇ ಅತ್ಯಂತ ದೊಡ್ಡ ನದಿ ಈ ಅಮೆಜಾನ್ ನದಿ. ಈ ನದಿಯು ಕಾಡಿನ ಮಧ್ಯಭಾಗದಿಂದ ಪ್ರವಹಿಸುತ್ತದೆ. ಈ ನದಿಯು ಪ್ರಪಂಚದಲ್ಲಿರುವ ಎಲ್ಲಾ ನದಿಗಳಿಗಿಂತ 5 ಪಟ್ಟು ಹೆಚ್ಚು ನೀರನ್ನ ಬಿಡುಗಡೆ ಮಾಡುತ್ತದೆ. ಅಮೆಜಾನ್ ನದಿ ಪ್ರಧಾನವಾಗಿ 9 ದೇಶಗಳಲ್ಲಿ ಹರಿಯುತ್ತದೆ. ದಕ್ಷಿಣ ಅಮೆರಿಕಾದಲ್ಲಿನ ಪೆರು ದೇಶದಲ್ಲಿನ ಆಂಡಿಸ್ ಪರ್ವತ ಶ್ರೇಣಿಗಳಲ್ಲಿ ಹುಟ್ಟಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ಬೊಲಿವಿಯಾ, ವೆನಿಜುವೆಲಾ, ಕೊಲಂಬಿಯಾ, ಇಕ್ವಟಾರ್ ಹಾಗೂ ಬ್ರೆಜಿಲ್ ದೇಶಗಳಲ್ಲಿನ ಇನ್ನಿತರ ಭೂಭಾಗಗಳಲ್ಲಿ ಈ ನದಿಯು ಪ್ರವಹಿಸುತ್ತದೆ. ಕೊನೆಗೆ ಈ ನದಿಯ ಪ್ರವಾಹ ಅಟ್ಲಾಂಟಿಕ್ ಮಹಾಸಾಗರದಲ್ಲಿನ 20% ಸಿಹಿ ನೀರಿನ ಬುಗ್ಗೆಗಳನ್ನ ಬೆಸೆಯುತ್ತದೆ. ಈ ಅಮೆಜಾನ್ ನದಿಗೆ 1,100 ಉಪನದಿಗಳಿದೆ. ಪ್ರಪಂಚದಲ್ಲಿರುವ ಯಾವ ನದಿಗೂ ಕೂಡ ಇಷ್ಟು ಉಪನದಿಗಳು ಇರೋದು ಕಂಡುಬಂದಿಲ್ಲ. ಇವುಗಳಲ್ಲಿ 17 ಉಪನದಿಗಳು 17,000 ಕಿಲೋಮೀಟರ್ನಷ್ಟು ಉದ್ದಕ್ಕೂ ಇವೆ. ಅಮೆಜಾನ್ ನದಿಯಲ್ಲಿ ಈಜಲು ಒಟ್ಟಾರೆಯಾಗಿ 66 ದಿನಗಳು ಬೇಕಾಗುತ್ತದೆ ಎಂದು ಅಂದಾಜಿಸಲಾಗಿದೆ. ಮಾರ್ಟಿನ್ ಸ್ಟ್ರೇಂಜರ್ ಎನ್ನುವ ವ್ಯಕ್ತಿ 2007ನೇ ಇಸವಿಯಲ್ಲಿ ಅಮೆಜಾನ್ ನದಿಯಲ್ಲಿ ಈಜಿದ್ದಾನೆ. ಪ್ರತಿದಿನವೂ ಈ ನದಿಯನ್ನ ಈಜಲು ಸುಮಾರು 10 ಗಂಟೆಗಳ ಸಮಯವನ್ನ ಮೀಸಲಿಡ್ತಾ ಇದ್ದ. ಹೀಗೆ ಇವನು ಈಜಲು ಕ್ರಮಿಸಿದ ದಿನಗಳ ಪ್ರಕಾರ 66 ದಿನಗಳು ಬೇಕಾಗುತ್ತವೆ ಎಂದು ತಿಳಿಸಿದ್ದಾನೆ. ಅಮೆಜಾನ್ ನದಿ ಮಳೆಗಾಲದಲ್ಲಿ ತುಂಬಿ ಹರಿಯುವಷ್ಟು ನೀರಿನಿಂದ ಪ್ರವಹಿಸುತ್ತದೆ. ಮಳೆಗಾಲದಲ್ಲಿ ಈ ನದಿಯು 120 ಮೈಲುಗಳಷ್ಟು ಅಗಲದವರೆಗೂ ಹರಿಯುತ್ತದೆ. ಇದರಿಂದಾಗಿ ಅಮೆಜಾನ್ ಅನ್ನ ರಿವರ್ ಸಿ ಅಂದರೆ ನದಿಯ ಸಮುದ್ರ ಎಂದು ಕರೆಯಲಾಗುತ್ತೆ. ಇಲ್ಲಿವರೆಗೂ ಅಮೆಜಾನ್ ನದಿಯ ಮೇಲೆ ಯಾವುದೇ ಸೇತುವೆಗಳನ್ನ ಕಟ್ಟೋದಕ್ಕಾಗ್ಲೇ ಇಲ್ಲ. ಕಾರಣ ಇದರ ಮೇಲೆ ಸೇತುವೆಯನ್ನ ಕಟ್ಟೋದಂದ್ರೆ ಸಾಮಾನ್ಯವಾದ ವಿಷಯವಲ್ಲ. ಇದು ತುಂಬಾನೇ ಕಷ್ಟಕರವಾದದ್ದು. ಈ ನದಿಯು ಕೊನೆಗೆ ಅಟ್ಲಾಂಟಿಕ್ ಮಹಾಸಾಗರವನ್ನ ಸೇರೋದ್ರಿಂದ ಸಮುದ್ರದ ಉಪ್ಪು ನೀರಿನ ಲವಣಾಂಶತೆ ಕಡಿಮೆಯಾಗಿ 20% ಸಿಹಿ ನೀರಾಗಿ ಮಾರ್ಪಡುತ್ತದೆ. ಹೀಗೆ ಲವಣಾಂಶ ತುಂಬಿದ ನೀರು ಸಿಹಿ ನೀರಾಗಿ ಮಾರ್ಪಡುವ ಪ್ರೊಸೆಸ್ನಲ್ಲಿ ಸಮುದ್ರ ನೀರಿನ ಕಲರ್ನಲ್ಲೂ ಸಹ ಬಹಳಷ್ಟು ಬದಲಾವಣೆ ಕಂಡುಬರುತ್ತದೆ.
ಅಮೆಜಾನ್ ನದಿಯ ಅತಿದೊಡ್ಡ ಉಪನದಿ ರಿಯೋ ನೆಗ್ರೋ ವೇಗವಾಗಿ ಪ್ರವಹಿಸುವ ಅಮೆಜಾನ್ ನದಿಯು ಮಣ್ಣು ಹಾಗೂ ಕೆಸರಿನಿಂದ ತುಂಬಿ ಗೋಧಿ ಬಣ್ಣದಲ್ಲಿರುತ್ತೆ. ಆದರೆ ದಟ್ಟವಾದ ಕಾಡುಗಳ ಮಧ್ಯೆ ಪ್ರವಹಿಸುವ ರಿಯೋ ನೆಗ್ರೋ ಉಪನದಿಯ ನೀರು ಕಪ್ಪು ಬಣ್ಣದಿಂದ ಕೂಡಿರುತ್ತದೆ. ನದಿಯ ನೀರೊಳಗೆ ಬಿದ್ದ ಗಿಡಗಳು, ಮರದ ಎಲೆಗಳು, ಕೊಂಬೆಗಳು ಕೊಳೆತು ಒಂದು ರೀತಿಯ ಆಸಿಡ್ ಬಿಡುಗಡೆಯಾಗೋದ್ರಿಂದ ನೀರು ಹೀಗೆ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಅಷ್ಟೇ ಅಲ್ಲದೆ ಅಮೆಜಾನ್ ನದಿಯ ನೀರು ಸುಮಾರು ಬೆಚ್ಚಗಿದ್ರೆ ರಿಯೋ ನೆಗ್ರೋದ ನೀರು ತಣ್ಣಗಿರುತ್ತದೆ. ಈ ಕಾರಣದಿಂದ ಈ ಎರಡು ನದಿಯ ನೀರು ಒಂದಕ್ಕೊಂದು ಬೆರೆಯೋದಿಲ್ಲ. ಕೆಲವು ಕಿಲೋಮೀಟರ್ನವರೆಗೂ ಈ ನದಿಗಳು ಒಂದರ ಪಕ್ಕದಲ್ಲಿ ಒಂದು ಬಿಡಿಬಿಡಿಯಾಗಿ ಹರಿಯುವಂತೆ ಕಾಣಿಸುತ್ತೆ. ಅಮೆಜಾನ್ ನದಿಯು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತದೆ. ಆದರೆ 1987ರಲ್ಲಿ ಇದರ ವಿರುದ್ಧವಾಗಿ ಅಂದರೆ ಪೂರ್ವದಿಂದ ಪಶ್ಚಿಮದೆಡೆಗೆ ಹರಿಯಲು ಪ್ರಾರಂಭಿಸಿದ್ದು ಇದೊಂದು ವಿಸ್ಮಯವಾದ ಸಂಗತಿಯಾಗಿದೆ. ಅಮೆಜಾನ್ ಕಾಡುಗಳಲ್ಲಿ ಪ್ರಪಂಚದ ಅತಿ ವಿಷಪೂರಿತ ದೈತ್ಯ ಅನಕೊಂಡ ಹಾವುಗಳು, ಭಯಂಕರವಾದ ಕಪ್ಪು ಮೊಸಳೆಗಳು, ಅಷ್ಟೇ ಅಲ್ಲದೆ ಮಾನವರನ್ನ ಕೊಲ್ಲುವಂತಹ ಮರಗಳು ಕೂಡ ಇಲ್ಲಿವೆ. ಅನಕೊಂಡ ಹಾವುಗಳು 40 ಅಡಿಗಳಷ್ಟು ಉದ್ದವಿದ್ದು ಸರಿಸುಮಾರು 227 ಕೆಜಿಗಳಿಗಿಂತ ಹೆಚ್ಚಿನ ತೂಕವನ್ನ ಹೊಂದಿರುತ್ತದೆ. ಮನುಷ್ಯರನ್ನ ಹಾಗೂ ಇತರೆ ಜಲಚರಗಳನ್ನ ತಿನ್ನುವ 7 ಪ್ರಭೇದಗಳ ಹಾವುಗಳಲ್ಲಿ ಇದು ಕೂಡ ಒಂದು. ಪ್ರಪಂಚದಲ್ಲಿ ಅತ್ಯಂತ ಭಯಾನಕ ಮೀನುಗಳು ಈ ನದಿಯಲ್ಲಿದೆ. ಮನುಷ್ಯರನ್ನ, ಜಂತುಗಳನ್ನ ತಿನ್ನುವಂತಹ ಮೀನುಗಳು ಸಹ ಈ ನದಿಯಲ್ಲಿದೆ. ಇವು ಗುಂಪು ಗುಂಪಾಗಿ ನೀರಿಗಿಳಿದ ಮನುಷ್ಯ ಮತ್ತು ಇತರೆ ಜಲಚರಗಳ ಮೇಲೆ ದಾಳಿ ಮಾಡಿ ತಿಂದು ಮುಗಿಸುತ್ತವೆ. ಇವುಗಳ ಹಲ್ಲುಗಳ ಜೊತೆಗೆ ನಾಲಿಗೆಯಲ್ಲಿನ ಮುಳ್ಳಿನ ರೀತಿಯ ಕೋರೆಗಳು ಇವಕ್ಕೆ ಮನುಷ್ಯರನ್ನ ಕತ್ತರಿಸಿ ಮುಕ್ಕಲು ಸಹಕಾರಿಯಾಗಿವೆ. ಸಮುದ್ರಗಳಲ್ಲಿ ಮಾತ್ರ ಜೀವಿಸುವ ಶಾರ್ಕ್ನಂತಹ ದೈತ್ಯ ಗಾತ್ರದ ಮೀನುಗಳು ಈ ಅಮೆಜಾನ್ ನದಿಯಲ್ಲಿಯೂ ನಾವು ಕಾಣಬಹುದು. ಇವು ಲವಣಾಂಶ ಹೊಂದಿರುವ ನೀರಿನಲ್ಲಿ ಹಾಗೆ ಸಿಹಿ ನೀರಿನಲ್ಲಿಯೂ ಬದುಕಬಲ್ಲವು. ಇವು ಅಮೆಜಾನ್ ನದಿಯ ಮೇಲ್ಭಾಗದಲ್ಲಿನ ಪದರಗಳಲ್ಲಿ ಹೆಚ್ಚಾಗಿ ಜೀವಿಸುತ್ತವೆ. ಇವುಗಳಲ್ಲಿ ಫೀಮೇಲ್ ಬುಲ್ ಶಾರ್ಕ್ ಮೇಲ್ ಬುಲ್ ಶಾರ್ಕ್ ಗಿಂತ ದೊಡ್ಡದಾಗಿರುತ್ತದೆ. ಅರಪೈಮಾ ಎನ್ನುವ ಮೀನು ಅಮೆಜಾನ್ ನದಿಯಲ್ಲಿ ಕಂಡುಬರುವ 2000ದಿಂದ 3000 ಬಗೆಯ ಮೀನುಗಳ ಪ್ರಭೇದಗಳಲ್ಲಿ ಅತಿ ಉದ್ದವಾದ ಮೀನಾಗಿದ್ದು ಇದು ಸುಮಾರು 200 ಕಿಲೋಗ್ರಾಂ ತೂಕವನ್ನ ಹೊಂದಿದೆ. ಇನ್ನು ಪ್ರತ್ಯೇಕವಾಗಿ ಅಮೆಜಾನ್ ಕಾಡಿನಲ್ಲಿ ಕಂಡುಬರುವ ಡೆವಿಲ್ ಗಾರ್ಡನ್ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಕಾಡು ಅಂದ್ರೆ ಹಲವು ಲಕ್ಷ ಪ್ರಭೇದಗಳ ಗಿಡ ಮರಗಳು ಬೆಳೆಯುತ್ತವೆ. ಆದರೆ ಇಲ್ಲಿನ ಒಂದು ಭಾಗದಲ್ಲಿ ಒಂದೇ ಪ್ರಭೇದಕ್ಕೆ ಸೇರಿದ ಮರಗಳು ಬೆಳೆಯುತ್ತಿವೆ. ಅಂದ ಹಾಗೆ ಈ ಮರಗಳ ಸುತ್ತಮುತ್ತ ಇನ್ನಾವ ಗಿಡಗಳು ಕೂಡ ಬೆಳೆಯೋದಿಲ್ಲ. ಒಂದು ಬಾರಿ ಬೆಳೆದರೂ ಕೂಡ 1ರಿಂದ 2 ದಿನಗಳವರೆಗೂ ಉಳಿಯಬಹುದು ಅಷ್ಟೇ. 100 ವರ್ಷಗಳಿಂದ ಈ ಭಾಗದಲ್ಲಿ ಈ ರೀತಿಯ ವಿಚಿತ್ರಗಳು ಕಂಡುಬರುತ್ತಿವೆ. ಇದರಿಂದಾಗಿ ಈ ಪ್ರಾಂತ್ಯದಲ್ಲಿ ಬೆಳೆಯುವ ಮರಗಳನ್ನ ಅಲ್ಲಿನ ಜನಗಳು ದೆವ್ವಗಳು ಬೆಳೆಸಿದ ಮರಗಳು ಎಂದು ಭಾವಿಸಿದ್ದಾರೆ. ಹಾಗಾಗಿ ಅವುಗಳನ್ನ ಡೆವಿಲ್ ಗಾರ್ಡನ್ ಎಂದು ಕರೆಯುತ್ತಾರೆ. ಇದರ ಸುತ್ತಲೂ ಬೆಳೆಯುವ ಉಳಿದ ಗಿಡಗಳು ಯಾಕಾಗಿ ಉಳಿಯದೆ ಅವನತಿ ಹೊಂದುತ್ತಾ ಹೋಗಿವೆ ಎಂಬುದನ್ನ ಸಂಶೋಧನೆ ನಡೆಸಿದ ಬಳಿಕ ಪರಿಶೋಧಕರು ಎಲ್ಲರೂ ಆಶ್ಚರ್ಯಚಕಿತರಾದರು. ಪರಿಶೋಧಕರು ಹೇಳುವ ಪ್ರಕಾರ ಇದಾವುದೋ ದೆವ್ವ ಭೂತಗಳ ಕೆಲಸವಲ್ಲ, ಇದು ಅಲ್ಲಿನ ದೊಡ್ಡ ಗಾತ್ರದ ಇರುವೆಗಳಿಂದಾಗುವ ಕೆಲಸ. ಕಾಡಿನಲ್ಲಿ ಗಿಡ ಮರಗಳು ತಂತಾನೆ ಬೆಳೆಯುತ್ತವೆ ಎಂಬುದು ಎಲ್ಲರಿಗೂ ಗೊತ್ತಿದೆ. ಆದರೆ ಅವುಗಳನ್ನ ಯಾರೋ ಸಾಲಾಗಿ ನೆಟ್ಟು ಬೆಳೆಸಿದರು ಎಂದೆನಿಸುತ್ತೆ. ಅಮೆಜಾನ್ ಕಾಡಿನ ಈ ಭೂಭಾಗಕ್ಕೂ ಅಲ್ಲಿನ ಬೇರೆ ಭೂಭಾಗಕ್ಕೂ ಹೋಲಿಸಿದ್ರೆ ವ್ಯತ್ಯಾಸವಿದೆ. ಇದಕ್ಕೂ ಕಾರಣ ಅಲ್ಲಿನ ಈ ದೈತ್ಯ ಇರುವೆಗಳು. ಈ ಇರುವೆಗಳು ಅಲ್ಲಿನ ಗಿಡಗಳ ಎಲೆಗಳು ಮತ್ತು ಕಾಂಡಗಳನ್ನ ಬೇರ್ಪಡಿಸಿಕೊಂಡು ತಿಂದು ಬದುಕುತ್ತವೆ. ಅವು ತಮ್ಮ ಉಳಿವಿಗಾಗಿ ಅಲ್ಲಿ ಬೆಳೆಯುವ ಗಿಡಗಳನ್ನೇ ಆಸರೆಯಾಗಿರಿಸಿಕೊಂಡಿರುತ್ತವೆ. ಈ ಗಿಡಗಳ ಸುತ್ತಲೂ ಬೇರೆ ಗಿಡಗಳು ಬೆಳೆಯದಂತೆ ಇರುವೆಗಳು ತಮ್ಮಲ್ಲಿ ಉತ್ಪತ್ತಿಯಾಗುವ ಎಪಿಸೈಡ್ ರಾಸಾಯನಿಕವನ್ನ ಬಳಸಿಕೊಳ್ಳುತ್ತವೆಯಂತೆ. ಈ ರಾಸಾಯನಿಕವನ್ನ ಹೆಚ್ಚಾಗಿ ಕಳೆನಾಶಕಗಳಲ್ಲಿ ಉಪಯೋಗಿಸುತ್ತಾರೆ. ಈ ರೀತಿ ಇರುವೆಗಳು ಇತರೆ ಜಾತಿಯ ಸಸ್ಯಗಳ ಮೇಲೆ ತಮ್ಮಲ್ಲಿನ ಈ ರಾಸಾಯನಿಕವನ್ನ ಉಗುಳೋದ್ರಿಂದ ಆ ಒಂದು ಪ್ರದೇಶದಲ್ಲಿ ಬೇರೆ ಯಾವುದೇ ಸಸ್ಯಗಳು ಬೆಳೆಯಲು ಸಾಧ್ಯವಾಗದು ಅನ್ನೋದನ್ನ ಪರಿಶೋಧಕರು ತಿಳಿದುಕೊಂಡಿದ್ದಾರೆ. ಹೀಗೆ ಪ್ರಪಂಚಕ್ಕೆ ಪ್ರಾಣವಾಯುವನ್ನ ನೀಡುತ್ತಿರುವ ಅನೇಕ ಬಗೆಯ ಜೀವ ಸಂಕುಲಕ್ಕೆ ಜೀವನಾಡಿಯಂತಿರುವ ಈ ಅಮೆಜಾನ್ ಫಾರೆಸ್ಟ್ ಪ್ರಸ್ತುತವಾಗಿ ಕಾಲಕ್ರಮೇಣ ನಶಿಸುತ್ತಿದೆ. ಇದರಿಂದಾಗಿ ಅಮೆಜಾನ್ ಕಾಡಿನ ಪ್ರಭಾವ ವಿಶ್ವದ ಜನತೆಯ ಮೇಲೆ ಹೇಗೆ ಬೀರುತ್ತದೆ ಎಂಬುದರ ಮೇಲೆ ನೇಚರ್ ಕ್ಲೈಮೇಟ್ ಚೇಂಜ್ ನಲ್ಲಿ ಪರಿಶೋಧಕರು ಪರಿಶೋಧನೆ ಮಾಡಿದ್ದಾರೆ. ಆದರೆ ಇವರು ಮಾಡಿರುವ ಸಂಶೋಧನೆಯಿಂದ ತಿಳಿದು ಬಂದ ಸಂಗತಿ ಏನಂದ್ರೆ ಮರಗಳನ್ನ ಹೆಚ್ಚಾಗಿ ಕಡಿಯುತ್ತಿರೋದ್ರಿಂದ ಅಮೆಜಾನ್ ಫಾರೆಸ್ಟ್ ನ ಗುಣಮಟ್ಟವು ಕ್ಷೀಣಿಸುತ್ತಿದೆ. ಇದರಿಂದಾಗಿ ಮನುಷ್ಯನ ಅವನತಿಗೂ ಕೂಡ ಇದು ದಾರಿಯಾದಂತೆ. ಬ್ರೆಜಿಲ್ನಲ್ಲಿ ಹೊಸ ಸರ್ಕಾರ ಬಂದಾಗಿನಿಂದ ಹೆಚ್ಚಾಗಿ ಈ ಅಮೆಜಾನ್ ಕಾಡಿನ ಮರಗಳನ್ನ ಕಡಿಯಲಾಗಿದೆ ಎಂದು ಹೇಳಲಾಗಿದೆ. ಇದರಿಂದಾಗಿ ಇನ್ನಷ್ಟು ಕಲುಷಿತ ವಾತಾವರಣ ಏರ್ಪಾಡಾಗುತ್ತಿದೆ. ಇದು ನಿನ್ನ ಮೊನ್ನೆಯ ವಿಷಯವಲ್ಲ. ಸುಮಾರು
ಸುಮಾರು 50 ವರ್ಷಗಳಿಂದಲೂ ಮಾನವ ಸ್ವಂತ ಉಪಯೋಗಕ್ಕಾಗಿ ಮರಗಳನ್ನ ಕಡಿಯುತ್ತಲೇ ಬಂದಿದ್ದಾನೆ. ಇದರಿಂದಾಗಿ ಬರುವ ಬಯೋ ಇಂಧನದ ಮೂಲಕ ಹಣಗಳಿಕೆಗಾಗಿ ಅರಣ್ಯಗಳನ್ನ ಆಕ್ರಮಿಸಿಕೊಂಡು ಅವುಗಳ ನಾಶಕ್ಕೆ ಕಾರಣವಾಗಿದ್ದಾನೆ. ಇದರಿಂದ ಅಲ್ಲಿನ 20% ಭಾಗವು ಈಗಾಗಲೇ ಬದಲಾಗಿದೆ. ಪ್ರಕೃತಿ ವಿಕೋಪದ ಕಾರಣದಿಂದಾಗಿ ಸರಿಯಾಗಿ ಮಳೆಯಾಗದೆ ಕಾಳ್ಗಿಚ್ಚಿನಿಂದ ಎಷ್ಟೋ ಮರಗಳು ಸುಟ್ಟು ನಾಶವಾಗುತ್ತವೆ. ವನ್ಯ ಪ್ರಾಣಿಗಳು ನಶಿಸಿ ಹೋಗುತ್ತಿವೆ. ಅಮೆಜಾನ್ ಕಾಡುಗಳಲ್ಲಿ ವಾಸಿಸುವ ಆದಿವಾಸಿಗಳು ಈ ಫಾರೆಸ್ಟ್ನ ಮೇಲೆ ತಮ್ಮ ಸ್ವಂತ ತಾಯಿಯ ಮೇಲೆ ಇಡುವುದಕ್ಕಿಂತ ಹೆಚ್ಚಿನ ಒಲವು ಇಟ್ಟಿರ್ತಾರೆ. ನಿಜವಾಗಿಯೂ ಕಾಡುಗಳನ್ನ ರಕ್ಷಿಸಲು ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಹೋರಾಡುವ ಜನ ಇವರು. 3500ರಷ್ಟು ಇಂತಹ ಅನಿವಾಸಿ ಕಾಡಿನ ಜನ ಇಲ್ಲಿ ವಾಸವಾಗಿದ್ದಾರೆ. ಈ ಕಾಡೆ ಅವರ ಬೇಕು ಬೇಡಗಳನ್ನ ನೀಗಿಸುತ್ತದೆ, ಅವರ ಇಷ್ಟಾರ್ಥಗಳನ್ನ ಪೂರೈಸುತ್ತದೆ ಎಂದು ಅವರು ಭಾವಿಸಿದ್ದಾರೆ. ಈ ಕಾಡಿನ ವಿಸ್ತೀರ್ಣ ಕಡಿಮೆಯಾದಂತೆ ಪರ್ಯಾವರಣದ ಕಾರ್ಬನ್ ಡೈಆಕ್ಸೈಡ್ ಅಂಶವು ಅಧಿಕವಾಗುತ್ತದೆ. ಮನುಷ್ಯ ಮಾಡುವ ತಪ್ಪಿನಿಂದಾಗಿ ಮರಗಳಿಲ್ಲದೆ ಮಳೆಯಾಗದೆ ವಾತಾವರಣದಲ್ಲಿ ಅಧಿಕವಾಗಿ ಏರ್ಪಡುವ ಉಷ್ಣಾಂಶವು ಈ ಅರಣ್ಯವನ್ನ ವಿನಾಶದಂಚಿಗೆ ದೂಡುತ್ತಿದೆ. ಈಗಿನಿಂದಲೇ ನಾವು ನಮ್ಮ ತಪ್ಪುಗಳನ್ನ ಅರಿತು ಅರಣ್ಯ ನಾಶವನ್ನ ಕಡಿಮೆ ಮಾಡದೆ ಹೋದರೆ 2050ರ ವೇಳೆಗೆ ಈ ಕಾಡುಗಳು ಕಣ್ಮರೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಅಮೆಜಾನ್ ಫಾರೆಸ್ಟ್ ಕ್ಷೀಣಿಸಲು ಇದರ ಹಿಂದೆ ಬ್ರೆಜಿಲ್ನ ಅಧ್ಯಕ್ಷ ಜೇರ್ ಬೆಲೆನ್ಸ್ನಾರೋ ಅವರ ಕೈವಾಡವಿದೆ ಎಂದು ಎಲ್ಲರೂ ಹೇಳ್ತಾರೆ. ಇವರು ಅಧಿಕಾರಕ್ಕೆ ಬಂದ ನಂತರದಿಂದ ಅಮೆಜಾನ್ ಫಾರೆಸ್ಟ್ ಕಾಳ್ಗಿಚ್ಚಿಗೆ ಬಲಿಯಾಯಿತು. ಈ ಕಾಡ್ಗಿಚ್ಚಿಗೆ ಕಾರಣ ಸ್ಮಗ್ಲರ್ಗಳೇ ಆಗಿದ್ರು. ಅವರನ್ನ ತಡೆಯಬೇಕಾದ ಅಧಿಕಾರವಿದ್ರೂ ಕೂಡ ಈ ಬೆಲೆನ್ಸ್ನೇರು ಏನೂ ಮಾಡಲಿಲ್ಲ. ಅಷ್ಟೇ ಅಲ್ಲದೆ ಈ ವ್ಯಕ್ತಿ ಅಧಿಕಾರಕ್ಕೆ ಬಂದ ನಂತರ ಅಮೆಜಾನ್ ಕಾಡನ್ನ ಹೆಚ್ಚಾಗಿ ಕಡಿಯೋದು ಪ್ರಾರಂಭವಾಯಿತು. ಗತಕಾಲಕ್ಕೆ ಹೋಲಿಸಿದ್ರೆ ಈಗ ಅಮೆಜಾನ್ನಲ್ಲಿನ ಕಾಡುಗಳಿಂದಾಗುವ ಕಾರ್ಬನ್ ಡೈಆಕ್ಸೈಡ್ 20% ಹೆಚ್ಚಾಗಿದೆ. ಇದಲ್ಲದೆ ವಿಷಪೂರಿತ ಕಾರ್ಬನ್ ಮೊನಾಕ್ಸೈಡ್ಗಳು ಕೂಡ ವಾತಾವರಣ ಸೇರುತ್ತಿದೆ ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ತಮ್ಮ ಸ್ವಾರ್ಥಕ್ಕಾಗಿ ಕಾಡುಗಳನ್ನ ಬಳಸಿಕೊಂಡು ಹಣ ಮಾಡಿಕೊಂಡರೆ ಮುಂದಿನ ಪೀಳಿಗೆಗೆ ಪ್ರಾಣವಾಯು ದೊರೆಯದೆ ಜನಜೀವನ ಅಸ್ತವ್ಯಸ್ತವಾಗುವ ಪರಿಸ್ಥಿತಿ ಏರ್ಪಡುತ್ತದೆ. ಗಿಡಗಳನ್ನ ಬೆಳೆಸುವ ಮೂಲಕ ಪ್ರಾಣವಾಯುವನ್ನ ಉಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇನ್ನು ಮುಂದಾದರೂ ಕಾಡನ್ನ ನಾಶ ಮಾಡದೆ ಅವುಗಳನ್ನ ಉಳಿಸಿ ಬೆಳೆಸೋಣ. ಪ್ರತಿದಿನವೂ ಒಂದು ಗಿಡ ನೆಟ್ಟು ಜನರಲ್ಲಿ ಜಾಗೃತಿ ಮೂಡಿಸೋಣ. ಈ ವಿಚಾರದ ಕುರಿತು ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.